ಸ್ನೇಹಕೂಟ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿ ಗೆದ್ದವರಿಗೆ ಸಿಕ್ತು ಸ್ನೇಹಕೂಟದಿಂದ 5,000 ನಗದು ಆಕರ್ಷಕ ಕಪ್. ಸ್ನೇಹಕೂಟ ಕಪ್ ಗೆದ್ದ 4 ತಂಡಗಳು. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಮನುಷ್ಯನ ದೊಡ್ಡ ಸಂಪತ್ತು. ಹೀಗಾಗಿ ಪ್ರತಿಯೊಬ್ಬರು ಆರೋಗ್ಯ ಕಾಪಾಡಿಕೊಂಡು ಆರಾಮದಾಯಕ ಜೀವನವನ್ನ ನಡೆಸಬೇಕು. ಮನುಷ್ಯನ ಆರೋಗ್ಯಕ್ಕೆ ಆಹಾರ ಮತ್ತು ವ್ಯಾಯಾಮ ಹಾಗೂ ಕ್ರೀಡೆ ಮುಖ್ಯವಾಗಿದೆ. ಕ್ರೀಡೆಯು ವ್ಯಕ್ತಿ ದೈಹಿಕ ಸದೃಢತೆಯನ್ನ ಕಾಪಾಡುವುದರ ಜೊತೆಗೆ ಆತನ ಆರೋಗ್ಯವನ್ನ ಸೀಮಿತದಲ್ಲಿರುತ್ತೆ. ಈ ನಿಟ್ಟಿನಲ್ಲಿ ತುಮಕೂರಿನಲ್ಲಿರುವ ಸ್ನೇಹಕೂಟ ಸಂಘವು ವಯಸ್ಸಾದವರು ತಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಆಯೋಜಿಸಲಾಗಿತ್ತು. ಬ್ಯಾಡ್ಮಿಂಟನ್ ಟೂರ್ನಿಗೆ ಸುಮಾರು 70 ತಂಡಗಳು ನೋಂದಣಿಯಾಗಿದ್ವು. ಇದರಲ್ಲಿ 4 ತಂಡಗಳು ವಿಜೇತರಾಗಿದ್ದು ಸ್ನೇಹಕೂಟ ಸಂಘ ಬ್ಯಾಡ್ಮಿಂಟನ್ ಟೂರ್ನಿಯ ಕಪ್ ಅನ್ನ ಗೆದ್ದಿದ್ರು. ತುಮಕೂರಿನ ಸಿದ್ದಗಂಗಾ ಬಡಾವಣೆಯ 2ನೇ ಕ್ರಾಸ್ನಲ್ಲಿರುವ ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ 2025ರ ಸ್ನೇಹಕೂಟ ಸಂಘದ ವತಿಯಿಂದ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿಯನ್ನ ಆಯೋಜನೆ ಮಾಡಲಾಗಿತ್ತು. ವಯಸ್ಸಾದವರು ಆರೋಗ್ಯದ ಕಡೆಗೆ ಗಮನ ಹರಿಸಿ ಆರೋಗ್ಯದ ಸುಧಾರಣೆ ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವುದು ಈ ಟೂರ್ನಿಯ ಉದ್ದೇಶವಾಗಿದ್ದು 4 ವಿಭಾಗಗಳಲ್ಲಿ ಟೂರ್ನಿಯನ್ನ ನಡೆಸಲಾಯಿತು. ಬ್ಯಾಡ್ಮಿಂಟನ್ ಟೂರ್ನಿಗೆ ಒಟ್ಟು 70 ತಂಡಗಳು ನೋಂದಣಿ ಮಾಡಿಕೊಂಡಿದ್ರು. 35 ವರ್ಷ ಮೇಲ್ಪಟ್ಟ 25 ತಂಡಗಳು, 2 ಸ್ಪರ್ಧಿಗಳ ಒಟ್ಟು ವಯಸ್ಸು 115 ವರ್ಷ ಮೇಲ್ಪಟ್ಟ 8 ತಂಡಗಳು, 50 ವರ್ಷ ಮೇಲ್ಪಟ್ಟ 14 ತಂಡ ಹಾಗೂ 10 ಮಹಿಳಾ ತಂಡ ಟೂರ್ನಿಯಲ್ಲಿ ಭಾಗಿಯಾಗಿದ್ರು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಟೂರ್ನಿ ನಡೆಸಲಾಯಿತು. ಇನ್ನು ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಅಧ್ಯಕ್ಷತೆಯನ್ನ ಶ್ರೀಧರ್ ಅವರು ವಹಿಸಿಕೊಂಡಿದ್ದು, ಮುಖ್ಯ ಅತಿಥಿಯಾಗಿ ನಿವೃತ್ತ ಪೊಲೀಸ್ ಶ್ರೀ ಶೇಷಾದ್ರಿ, ವೃತ್ತ ನಿರೀಕ್ಷಕರಾದ ನವೀನ್ ಸೇರಿ ಹಲವರು ಭಾಗಿಯಾಗಿದ್ರು. ಈಗ ನಮ್ದು ಒಂದು ಸ್ನೇಹಕೂಟ ಅಂತೇಳಿ ಒಂದು ಸಂಘ ರಚಿಸ್ಕೊಂಡಿದ್ದೀವಿ. ಬ್ಯಾಡ್ಮಿಂಟನ್ ಟೀಮು ಸ್ಟೇಡಿಯಂ ಅಲ್ಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಕೂಟ ಟೀಮ್ ವತಿಯಿಂದ ನಾವು ಈ ಒಂದು ಟೂರ್ನಮೆಂಟ್ನ ಏರ್ಪಡಿಸಿದ್ವಿ 31/8/2025 ಬೆಳಗ್ಗೆ 9:30ರಿಂದ ಸತತವಾಗಿ ಬೆಳಗ್ಗೆ ಸಾಯಂಕಾಲ 5 ಗಂಟೆವರೆಗೂ ಸುಮಾರು ಒಂದು 70 ತಂಡಗಳು ಭಾಗವಹಿಸಿ ಯಶಸ್ವಿಯಾಗಿ ಎಲ್ಲ ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಒಂದು ಸ್ನೇಹಕೂಟ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇದೇ ಥರ ವರ್ಷ ನಾವು 1ರಿಂದ 2 ಟೂರ್ನಮೆಂಟ್ ಮಾಡಲು ಪ್ರಯತ್ನ ಮಾಡಿ ಜನಗಳಿಗೆ ಸ್ಪೋರ್ಟ್ಸ್ ಬಗ್ಗೆ ಜಾಗೃತಿ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸುತ್ತೇನೆ. ಇನ್ನು ವಯಸ್ಸಾದವರು, ಮಹಿಳೆಯರು ಶಟಲ್ ಬ್ಯಾಟ್ ಅನ್ನ ಹಿಡಿದು ಬ್ಯಾಟ್ ಬೀಸ್ತಾ ಇದ್ದು, ಪಂದ್ಯ ವೀಕ್ಷಣೆಗೆ ಬಂದವರು ಫಿದಾ ಆಗಿದ್ದು ಶಿಳ್ಳೆ ಹೊಡೆದು ಪ್ರೋತ್ಸಾಹ ಮಾಡ್ತಾ ಇದ್ರು. ಮೊದಲ ಬಹುಮಾನವಾಗಿ 5,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನ ವಿತರಣೆ ಮಾಡಲಾಯಿತು. ಇನ್ನು 4 ಕ್ಯಾಟಗರಿಯಲ್ಲಿ ನಡೆದ ಪಂದ್ಯಾವಳಿಯಲ್ಲಿ 4 ತಂಡಗಳು ವಿಜೇತರಾದರೆ 4 ತಂಡಗಳು ರನ್ನರ್ ಅಪ್ ಆದ್ರು. 35 ವರ್ಷ ಮೇಲ್ಪಟ್ಟ ಪಂದ್ಯಾವಳಿಯಲ್ಲಿ ರಮೇಶ್ ರವಿಕುಮಾರ್ ವಿಜೇತರಾಗಿ ಕಪ್ ಅನ್ನ ಗೆದ್ರೆ ಮಾರುತಿ ಹಾಗೂ ಮಹೇಶ್ ರನ್ನರ್ ಅಪ್ ಆದ್ರು. 50 ವರ್ಷ ಮೇಲ್ಪಟ್ಟ ಕ್ಯಾಟಗರಿ ಪಂದ್ಯಾವಳಿಯಲ್ಲಿ ಡಾ ಚಂದನ್ ಹಾಗೂ ಡಾ ರವಿ ಅವರು ಕಪ್ ಗೆದ್ರೆ ನಟರಾಜ್ ಹಾಗೂ ದೊರೆರಾಜು ಅವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಅಲ್ಲದೆ ಇಬ್ಬರ ಸ್ಪರ್ಧಿಗಳ ಒಟ್ಟು ವಯಸ್ಸು 115 ವರ್ಷ ಮೇಲ್ಪಟ್ಟ ಕ್ಯಾಟಗರಿಯಲ್ಲಿ ರತ್ನಾಕರ್ ಹಾಗೂ ಯೂನಿಸ್ ವಿಜೇತರಾದರೆ ಪ್ರಕಾಶ್ ಹಾಗೂ ಸತ್ಯನಾರಾಯಣ್ ಎಂಬುವವರು ರನ್ನರ್ ಅಪ್ ಆದ್ರು. ಇತ ಮಹಿಳಾ ವಿಭಾಗದಲ್ಲಿ ವಾಣಿ ಭಾವನಾ ಜೋಡಿ ವಿಜೇತರಾದರೆ ಕಾವ್ಯ ಹಾಗೂ ಶಮತಾ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಇವತ್ತು ನಾವು 31/8/2025ನೇ ತಾರೀಕು ಎಲ್ಲ ವೆಟರನ್ಸ್ಗೆ ಏಜ್ ಆಗಿರುವಂಥ ಎಲ್ಲ ನಾಗರಿಕರ ತುಮಕೂರು ಕ್ರೀಡಾ ಸ್ಪರ್ಧಿಗಳಿಗೆ ನಾವು ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಏರ್ಪಡಿಸಿದ್ವಿ. ಸ್ನೇಹಕೂಟ ಸಂಘದ ವತಿಯಿಂದ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಏರ್ಪಡಿಸಿ ಎಲ್ಲ ಕ್ರೀಡಾ ಸ್ಪರ್ಧಿಗಳಿಗೆ, ಅದರಲ್ಲೂ ವಯಸ್ಸಾಗಿರುವಂಥ ಕ್ರೀಡಾ ಸ್ಪರ್ಧಿಗಳಿಗೆ ಆರೋಗ್ಯದ ಬಗ್ಗೆ ಅವೇರ್ನೆಸ್, ಜಾಗೃತಿ ಮೂಡಿಸೋಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ಆಲ್ಮೋಸ್ಟ್ ಯಶಸ್ವಿಯಾಗಿ ಬೆಳಗ್ಗೆ 9:30ಇಂದನೂ ಸತತವಾಗಿ ಸುಮಾರು 65 ತಂಡಗಳು ತುಮಕೂರು ಜಿಲ್ಲೆಯ ವಿವಿಧ ಭಾಗಗಳಿಂದ, ಎಲ್ಲ ತಾಲೂಕುಗಳಿಂದ ಪ್ರತಿನಿಧಿಸಿ ತಮ್ಮದೇ ಆದಂಥ ಶೈಲಿಯಲ್ಲಿ ಆಟಗಳನ್ನು ಪ್ರದರ್ಶಿಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹ ಕಾರಣೀಭೂತರಾಗಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಶಶಿಧರ್ ಸಾರು ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ನೆನೆಸ್ಕೊಳ್ಳಬೇಕು. ಎಲ್ಲ ವಿಚಾರದಲ್ಲೂ ಸಹ ಈ ಕಾರ್ಯಕ್ರಮದ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ವಹಿಸಿ ಎಲ್ಲ ವಿಧವಾದ ಪ್ರೋತ್ಸಾಹ ನೀಡಿರ್ತಾರೆ.
ಅವ್ರನ್ನ ಈ ಒಂದು ಇದರಲ್ಲಿ ನೆನೆಸ್ಕೊತ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟ ಎಲ್ಲರಿಗೂ ಸಹ ವಂದಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಸುಮಾರು ಹಲವಾರು ಬಾರಿ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಎಲ್ಲ ಕ್ರೀಡೆಗಳಲ್ಲೂ ನಾನು ಭಾಗವಹಿಸಿ ಸುಮಾರು 18 ಬಾರಿ ನ್ಯಾಷನಲ್ ಗೋಲ್ಡ್ ಮೆಡಲ್ ಆಗಿತ್ತು. 5 ಸಾರಿ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಆಗಿತ್ತು. ಅಲ್ಲಿಂದ ನಾನು ದುಬೈಯಲ್ಲಿ ಲಾಸ್ಟ್ ಮೇನಲ್ಲಿ ನಾವು ಅಲ್ಲಿ ರನ್ನರಪ್ ಆದ್ವಿ. ನಮ್ಮ ಕರ್ನಾಟಕ ತಂಡ ಭಾರತವನ್ನು ಭಾಗವಹಿಸಿದ್ವಿ. ಅಲ್ಲಿ ಅಷ್ಟು ನಾವು ಇದರಲ್ಲಿ ಜೋಶಲ್ಲಿ ಆಡಿದ್ವಿ. ಬಟ್ ನಂದು ಈಗ ಅಟ್ ಪ್ರೆಸೆಂಟ್ 70+ ಕೆಟಗರಿನಲ್ಲಿ ನಾವು ಆಡ್ತಾಯಿದ್ದೀವಿ. ನಮ್ಮ ಪಾರ್ಟ್ನರು ದೇವನಹಳ್ಳಿ ಸದ್ರು ಹುಸೇನ್ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ಇಲ್ಲಿ ನಮಗೆ ಮೂಲತಃ ನಮಗೆ ಬೇಸಿಕ್ ಅಂದರೆ ನಮಗೆ ಕೃಷ್ಣಮೂರ್ತಿಯವರು ಪ್ರಾರಂಭದಲ್ಲಿ ಕೂಡ ನಾವು ಅವಾಗಿನ್ನೂ 40-45ನಲ್ಲಿ ಆಡ್ತಾಯಿದ್ವಿ. ನಮಗೆ ಅವಾಗಿಂದ ನಾವು ತುಂಬ ಸ್ಕೋಪ್ ಕೊಟ್ಕೊಂಬಂದರು. ಇವತ್ತು ನಾವು ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದೀವಿ. ಅವರು ಮುಂದಾಳತ್ವದಲ್ಲಿ ಎಲ್ಲನೂ ನಡೆಸ್ತಿದ್ದೀವಿ. ಇವರು ನಮ್ಮ ಅಧ್ಯಕ್ಷರು, ಆ ಅಧ್ಯಕ್ಷರ ಕಡೆಯಿಂದ ಎಲ್ಲನೂ ನಮಗೆ ಅವ್ರಿಗೆ ಸಪೋರ್ಟು ನಾವು ಕೊಟ್ಕೊಂಡು ನಾವಿದ್ದೀವಿ. ಯಾಕಂದರೆ ನಾವು ಹಿಂಬಾಲಕರು ಅವರು. ಹಾಗಾಗಿ ನಾವು ಸುಮಾರು ನಮ್ಮ ಈಗ MG ಸ್ಟೇಡಿಯಂ ಆದ ಮೇಲೆ ನಮ್ಗೆ ಇನ್ನೂ ಗುಂಪು ಬೆಳವಣಿಗೆ ಜಾಸ್ತಿ ಆಯಿತು. ಬೆಂಗಳೂರಲ್ಲಂತೂ ಹೇಳೋಕ್ಕಾಗಲ್ಲ, ಅಷ್ಟು ಸಾರಿ ನಾವು ಹಾಡಿದ್ದೀವಿ. ಹಾಗಾಗಿ ನಮಗೆ ಸುಮಾರು ನಮ್ಮ ಕೃಷ್ಣಮೂರ್ತಿಯವರು ಇದ್ದಾರೆ. ಅವ್ರು ಏನೇ ನಾವು ಇಲ್ಲಿ ಟೂರ್ನಮೆಂಟ್ ನಡೆಯೋಕ್ಕೂ ಅವರಿಗೆ ಸಪೋರ್ಟ್ ಜಾಸ್ತಿ ಇರುತ್ತೆ ನಮ್ಮ ಕಡೆಯಿಂದ. ಈಗ ಅವರು ಬರುವ ಜನವರಿನಲ್ಲಿ 26 ಜನವರಿನಲ್ಲಿ ಅವರು ಸ್ಟೇಟ್ ಲೆವೆಲನ್ನು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಈಗಲಿಂದನೇ ನಾವು ಅವರಿಗೆ ಇದನ್ನು ಕೊಡ್ತಾ ಇದ್ದೀವಿ. ಇನ್ನು ಸ್ನೇಹಕೂಟ ಟೂರ್ನಿಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 5,000 ನಗದು ಕಪ್ಪನ್ನ ವಿತರಿಸಿದ್ರೆ, 2ನೇ ಸ್ಥಾನ ಪಡೆದವರಿಗೆ 3,000 ನಗದು ಹಾಗೂ ಆಕರ್ಷಕ ಕಪ್ ವಿತರಣೆ ಮಾಡಲಾಯಿತು. ಟೂರ್ನಿಯಲ್ಲಿ ಕಪ್ ಗೆಲ್ಲಲು ಭಾಗಿಯಾಗುವುದಕ್ಕಿಂತ ಅನುಭವಕ್ಕೋಸ್ಕರ ಭಾಗಿಯಾಗಿದ್ದವರೇ ಹೆಚ್ಚಾಗಿದ್ದು, ಟೂರ್ನಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.